ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಿಲಿ ವ್ಲಾಗ್ಸ್. ಇವತ್ತು ಫಸ್ಟ್ ಟೈಮ್ ನಾನು ಡೈಲಿ ವ್ಲಾಗ್ಸ್ ತರ ಬಿಟ್ಬಿಟ್ಟು ಸ್ವಲ್ಪ ಕಂಟೆಂಟ್ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಏನಂದ್ರೆ ಹೆಂಗಿದ್ರು ಇವಾಗ ಫೆಸ್ಟಿವಲ್ ಟೈಮ್ ಅಲ್ವಾ, ಅದಕ್ಕೆ ನಾನು ಒಂದು ಸ್ವಲ್ಪ ಆನ್ಲೈನ್ ಎಲ್ಲ ನಾನು ಐಟಮ್ಸ್ ಆರ್ಡರ್ ಮಾಡ್ಕೊಂಡಿದ್ದೆ. ಅದನ್ನೆಲ್ಲ ಅನ್ಪ್ಯಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಅನ್ಪ್ಯಾಕಿಂಗ್ ವಿಡಿಯೋ ಎಲ್ಲ ಇವಾಗ ಒಂದೊಂದೇ ತೋರಿಸ್ತೀನಿ ತಾಳಿ. ಇದು ಫಸ್ಟ್ ಪ್ಯಾಕೇಜ್ ಇವಾಗ ಸ್ಟಾರ್ಟ್ ಮಾಡ್ತೀನಿ. ಆಲ್ಮೋಸ್ಟ್ ಇನ್ನು ನಾನೊಂದು 4000 5000 ಅಷ್ಟು ಆರ್ಡರ್ ಮಾಡಿದ್ದೆ. ಇವಾಗ ಸ್ವಲ್ಪ ಬಂದೈತೆ, ಇನ್ನೂ ಸ್ವಲ್ಪ ಬಂದಿಲ್ಲ. ಮತ್ತೆ ಯಾಕೆ ಇವಾಗಲೇ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಅಷ್ಟೊಳಗಡೆ ಇದು ಇಂಡಿಪೆಂಡೆನ್ಸ್ ಡೇ ಆಫರ್ ಎಲ್ಲ ಮುಗ್ದೋಗ್ಬಿಡುತ್ತೆ. ಮತ್ತೆ ಅದು ವಿಡಿಯೋ ಮಾಡಿದ್ರು ಏನು ಯೂಸ್ ಇಲ್ಲ. ಅದಕ್ಕೆ ಎಲ್ಲ ತೋರಿಸ್ತೀನಿ. ಹಾಕೊಂಡು ತೋರಿಸ್ಬೇಕಾ ಇಲ್ಲ ಜಸ್ಟ್ ಹಾಗೆ ತೋರಿಸ್ಬೇಕಾನೆ. ಇವಾಗೆಲ್ಲ ನಾನು ಹಂಗೆ ತೋರಿಸಿ ಪ್ರೈಸ್ ಹೇಳ್ತೀನಿ. ಆಮೇಲೆ ಕೊನೆಗೆ ಹಾಕೊಂಡಿರೋದು ಫೋಟೋಸ್ ಇರುತ್ತಲ್ವಾ, ಹಾಕೊಂಡಿರೋದು ಫೋಟೋಸ್ ಇರುತ್ತಲ್ಲ, ಅದನ್ನ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ. ಇದು ಫಸ್ಟ್ ಮೀಶೋದು. ಇದು ಬಂದ್ಬಿಟ್ಟು ಶರ್ಟ್. ಲಿಂಕ್ ಎಲ್ಲ ಹಾಕಿರ್ತೀನಿ, ಎಲ್ಲಾದ್ರದ್ದು ಲಿಂಕ್ ಹಾಕ್ತೀನಿ ನೋಡಿ. ಇದು ಒಂದು ಪಿಂಕ್ ಕಲರ್ ಶರ್ಟ್. ಇದು ನಾನು ಒಂದ್ಸಲ ಆಲ್ರೆಡಿ ಹಾಕೊಂಡು ನೋಡಿದ್ದೀನಿ. ನನಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗಲ್ಲ, ಬಂದ ತಕ್ಷಣನೇ ಒಂದ್ಸಲ ನೋಡಿದ್ದೀನಿ. ನೋಡ್ಬಿಟ್ಟು ವಿಡಿಯೋಗೋಸ್ಕರ ಇಟ್ಟಿದೆ. ಈ ಶರ್ಟ್ ಸಾಫ್ಟ್ ಆಗಿದೆ. ಶರ್ಟ್ ಇಲ್ಲಿ ನೋಡಿ, ಇಷ್ಟೇ ಇರೋದಿತ್ತು ಶರ್ಟ್, ಒಂದು ಇಡೀ ಇದೆ ಅಷ್ಟೇ. ಬಟ್ ಸಾಕಾಗೈತಿದ್ದು. ನನ್ಗೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನನಗೆ ಕಲರು ಹಾಕೊಂಡು ನೋಡಿದ್ದೀನಿ, ಸ್ಮೂತ್ ಆಗಿದೆ. ಅದಕ್ಕೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಇವಾಗಲೇ ಇಲ್ಲೇ ಹೇಳ್ತೀನಿ. ಇದ್ರ ಪ್ರೈಸ್ ಮೀಶೋದಲ್ಲೆಲ್ಲ ಅದು ಕವರ್ ಮೇಲೆ ಬಂದಿರುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 159 ರುಪೀಸು. ನನಗೆ ಆಫರಲ್ಲಿ 128 ರುಪೀಸಿಗೆ ಬಂದಿದೆ. ಇದು ಆಕ್ಚುಲ್ ಪ್ರೈಸು 158 ರುಪೀಸ್. ನನಗೆ 128 ರುಪೀಸ್ಗೆ ಈ ಶರ್ಟ್ ಬಂದಿದೆ. ನನ್ನ ಸೈಜ್ ಎಕ್ಸೆಲ್ ಇದೆ. ಸ್ವಲ್ಪ ಲೂಸ್ ಆಗಿದ್ರೆ ಚೆನ್ನಾಗಿ ಕಾಣುತ್ತೆ, ಅದಕ್ಕೆ ಎಕ್ಸೆಲ್ ಸೈಜ್. ಇದ್ರದ್ದು ಲಿಂಕ್ ನಾನು ಹಾಕ್ತೀನಿ, ನಿಮಗೆ ವಿಡಿಯೋದಲ್ಲಿ ಹಾಕಿರ್ತೀನಿ ನೋಡಿ. ಸೊ ಇದು ಟಾಪ್, ಮತ್ತೆ ಇದು ಪ್ಯಾಂಟ್. ಅವಾಗಲೇ ತೋರಿಸಿದ ನಮ್ಮ ಪ್ಯಾಂಟ್. ಇದು ಫುಲ್ ಕಾಣಿಸ್ತಿಲ್ಲ ಪ್ಯಾಂಟು, ಈ ತರ ಕಾಣುತ್ತೆ. ಇದನ್ನ ಶರ್ಟ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ರೆ ಅದೇ ಫೋಟೋಸ್ ಅಟ್ಯಾಚ್ ಮಾಡಿರ್ತೀನಿ ನೋಡಿ. ನೆಕ್ಸ್ಟ್ ಇನ್ನ ಒಂದು, ಇದನ್ನು ಮೀಶೋದೇನೆ. ಆಕ್ಚುಲಿ ನಾನು ಮೀಶೋ ಮತ್ತೆ ಫ್ಲಿಪ್ಕಾರ್ಟ್ ಎರಡರಲ್ಲಿ ಆರ್ಡರ್ ಮಾಡಿದ್ದು. ಸೊ ಫಸ್ಟ್ ಎಲ್ಲ ಮೀಶೋ ತೋರಿಸ್ತೀನಿ. ಇದು ಶೂಸ್, ಡೈಲಿ ವೇರ್ ಶೂಸ್. ಇದು ಕವರ್ದು ಸೌಂಡ್ ಎಲ್ಲ ವಿಡಿಯೋದಲ್ಲಿ ಡಿಸ್ಟರ್ಬ್ ಆಗ್ಬೋದು, ಬಟ್ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ, ಈ ಥರ ಶೂಸ್. ಇದು ಮೇಲೆ ಬಟ್ಟೆದು ಶೂಸ್. ಇದು ಕ್ವಾಲಿಟಿ ಸಕ್ಕತ್ತಾಗಿದೆ ಮಾತ್ರ. ಇದು ಎಷ್ಟು ಸ್ಮೂತ್ ಇದೆ ಗೊತ್ತಾ. ಇದು ನಮ್ದು ರೆಗ್ಯುಲರ್ ಸ್ಪೋರ್ಟ್ಸ್ ಶೂಸ್ ಅಲ್ಲೆಲ್ಲ ಬರುತ್ತಲ್ವ, ಈ ಥರ ಒಳಗಡೆ ಇದಾಕೋದು, ಅದು ಎಲ್ಲ ಇದೆ. ಚೆನ್ನಾಗಿದೆ. ಇದು ಮೀಶೋದೇನೆ. ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ಸೂಪರ್ ಆಗಿದೆ ಇದು ಕ್ವಾಲಿಟಿ. ಇದ್ರ ಪ್ರೈಸ್ ಎಷ್ಟಂದ್ರೆ, ಇದು ನಾನು ಇದ್ರಲ್ಲಿ ಕಲರ್ಸ್ ಇದೆ. ನಾನು ಈ ಕಲರ್ ಆರ್ಡರ್ ಮಾಡಿದ್ದೀನಿ. ಇದೇನು ಕಲರ್, ಗ್ರೇನಾ? ಇದೇನು ಕಲರ್ ಗೊತ್ತಿಲ್ಲ. ನಾನು ಈ ಕಲರ್ ಆರ್ಡರ್ ಮಾಡಿದ್ದೀನಿ. ಅಂದ್ರೆ ಇದು ಸ್ವಲ್ಪ ಬಟ್ಟೆ ಕ್ಲಾತ್ ಟೈಪ್ ಶೂ ಅಲ್ವಾ, ಗಲೀಜಾದ್ರೆ ಬೇರೆದು ಕಾಣುತ್ತೆ. ಇದಾದ್ರೆ ನೋಡಿ ಸೇಮ್ ಮಣ್ಣು ಕಲರ್ ಏನೇ ಇದೆ, ಅಷ್ಟು ಗಲೀಜಾದ್ರೆ ಗೊತ್ತಾಗಲ್ಲ ಅಂತ ವಾಶ್ ಮಾಡ್ಕೊಬೋದು ಇದು ಬ್ರಷ್ ಅಲ್ಲಿ. ಚೆನ್ನಾಗಿದೆ ಇದು. ಇದ್ರ ಪ್ರೈಸು $232 ರುಪೀಸು. ನನಗೆ $212 ರುಪೀಸಿಗೆ ಬಂದಿದೆ. ಈ ಶೂಸು $232 ರುಪೀಸು. $212 ರುಪೀಸಿಗೆ ನಂಗೆ ಸಿಕ್ಕಿರೋದು. ನಿಜವಾಗ್ಲೂ ಶಾಪಲ್ಲಿ, ಅಂಗಡಿಲಿ ಅಥವಾ ಮಲ್ಲೇಶ್ವರಂ, ಜಯನಗರ ಅಲ್ಲೂ ಇಷ್ಟು ಕಡಿಮೆಗೆ ಸಿಗಲ್ಲ, ಇಷ್ಟು ಕ್ವಾಲಿಟಿ ಇರೋದು. ಇದು ತುಂಬಾನೇ ಚೆನ್ನಾಗಿದೆ, ಕ್ವಾಲಿಟಿ ಆಗೂ ಇದೆ ಇದು. ಸೊ $212 ರುಪೀಸ್ ನನಗೆ ಬಂದಿದೆ. ಇದು ಆಕ್ಚುಲ್ ಪ್ರೈಸು $232 ರುಪೀಸ್ ಇದೆ ಅಷ್ಟೇ. ವರ್ತಿದೆ ಅದು. ನೆಕ್ಸ್ಟ್ ಇದು ಈ ಶೂ ಕ್ಲಾಕ್ಸ್. ಇವು ಇದನ್ನು ಮೀಶೋದೇನೆ. ಈ ಶೂ ಮಾತ್ರ ಸಖತ್ ಕ್ಯೂಟ್ ಆಗಿದೆ ತಾಳಿಗೆ. ಇದು ಜಿಗಿ ಜಾತ್ರೆಸ್ ಎಲ್ಲ ಇದೆ, ಅಂದ್ರೆ ಸ್ಟಿಕ್ಕರ್ಸ್ ಎಲ್ಲ ಇದೆ. ಅದಿರ್ಲಿ, ಇದ್ರೂ ಚೆನ್ನಾಗಿದೆ ಇದು. ಇದ್ರದ್ದು ನೋಡಿ, ಇಲ್ಲಿ ಇದು ಎಷ್ಟಿದೆ. ಇದೇನು 2 ವರ್ಷ ಆದ್ರೂ ಸವಿಯಲ್ಲ ಅನ್ಸುತ್ತೆ, ಮೇ ಬಿ, ಗೊತ್ತಿಲ್ಲ ಹೆಂಗೆ ಅಂತ. ಈಗ ನೋಡಕ್ ಮಾತ್ರ ಸಖತ್ ಕ್ಯೂಟ್ ಆಗಿ ಕ್ವಾಲಿಟಿ ಆಗಿದೆ. ಯೂಸ್ ಮಾಡಿದ್ಮೇಲೆ ಹೆಂಗೆ ಅಂತ ಗೊತ್ತಿಲ್ಲ. ಇದು ಎಷ್ಟು ರೂಪಾಯಿ ಗೊತ್ತಾ? ಇದು ಮಾತ್ರ ತುಂಬಾ ಕಡಿಮೆ ಇದೆ ತಾಳಿ, ಹೇಳ್ತೀನಿ. ಇದು $223 ರುಪೀಸ್ ಇರೋದು ಪ್ರೈಸು. ನನಗೆ $202 ರುಪೀಸಿಗೆ ಬಂದಿದೆ, ಅಂದ್ರೆ $200 ರುಪೀಸ್ಗೆ. ಈ ಶೂಸು ರೋಡ್ ಸೈಡಲ್ಲಿ ಆಗಲಿ, ಅಂಗಡಿಲೇ ಆಗಲಿ, ಮಲ್ಲೇಶ್ವರಂ, ಜಯನಗರ ಎಲ್ಲೂ $200 ರುಪೀಸ್ಗೆ ಈ ಶೂಸ್ ಕೊಡಲ್ಲ. ಬಟ್ ಮೀಶೋದಲ್ಲಿ ಇವಾಗ ಆಫರ್ ಇತ್ತಲ್ವಾ, ಒಂದು ನಿಮಿಷ, ಥ್ಯಾಂಕ್ಸ್ ಅಕ್ಕ. ಈ ಶೂಸು $200 ರುಪೀಸ್ಗೆ ಎಲ್ಲೂ ಸಿಗಲ್ಲ. ಯಾವ ಅಂಗಡಿಲಿ ರೋಡ್ ಸೈಡ್ ಅವರು $200 ರುಪೀಸ್ಗೆ ಈ ಶೂಸ್ ಕೊಡಲ್ಲ. ಅದು ಇಷ್ಟು ಕ್ವಾಲಿಟಿ ಇರೋದು ಮೀಶೋದಲ್ಲಿ ಬಂದಿದೆ. ಅಂದ್ರೆ ನಿಮ್ಗೆ $232 ರುಪೀಸ್ ಇರುತ್ತೆ. ಈಗ ಆಫರ್ ಇರೋ ಟೈಮಲ್ಲಿ ಆರ್ಡರ್ ಮಾಡ್ಕೊಂಡ್ರೆ $202 ರುಪೀಸ್, ಅಂದ್ರೆ $2 ಜಾಸ್ತಿ, $200 ರುಪೀಸ್ ಅಷ್ಟೇ. ಇದು ಶೂ ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ವಾಲಿಟಿ ಇದೆ ನೋಡಿ. ಇದು ಎಷ್ಟಿದೆ, ಇದು ಆಲ್ಮೋಸ್ಟ್ ಇಷ್ಟು ಉದ್ದ ಇದೆ. ಇದು ಸವಿಯಕ್ಕೆ ಎಷ್ಟು ದಿನ ಬೇಕೋ ಗೊತ್ತಿಲ್ಲ. ಪರವಾಗಿಲ್ಲ, 1 ಇಯರ್ ಬಂದ್ರೂ $200 ರುಪೀಸ್ಗೆ ವರ್ತೆ ಇದು. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ವಿಡಿಯೋ ಆನ್ ಆಗೈತೆ ಅಂತ ನೋಡ್ತೀಯಾ? ಈಗ ಡೌಟ್ ಬಂದ್ಬಿಡ್ತು ನನಗೆ. ಓಡ್ತೈತೆ ನೋಡು. ನೆಕ್ಸ್ಟ್ ಇದನ್ನು ಮೀಶೋದೇನೆ. ಇದನ್ನ ಆಕ್ಚುಲಿ ಇವಾಗ ಬಂದಿದೆ, ನೋಡಿದ್ದೀನಿ. ಸೈಜ್ ಸ್ವಲ್ಪ ಚೇಂಜ್ ಮಾಡಬೇಕು. ಇದು ಸೈಜ್ ಎಕ್ಸ್ಚೇಂಜ್ ಮಾಡ್ಕೊತೀನಿ ಅಷ್ಟೇ. ಇದು ಶಾರ್ಟ್ ಕುರ್ತಾಸು, ಕಾಟನ್ದು ಶಾರ್ಟ್ ಕುರ್ತಾಸು. ಒಂದಷ್ಟೇ ಓಪನ್ ಮಾಡಿ ತೋರಿಸ್ತೀನಿ. ಸಕ್ಕತ್ತಾಗಿದೆ ಅಲ್ವಾ ಕಲರು. ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ, ಸ್ಮೂತ್ ಆಗಿದೆ. ಕಾಟನ್, ಇದು ಪ್ಯೂರ್ ಕಾಟನು. ಇದು ಮೇಲೆ ಏನು ಪ್ರಿಂಟ್ ಬಂದಿರೋದಲ್ಲ, ಬಟ್ಟೆ ಇರೋದು ಹೇಗೆ. ಇದು ಮೇ ಬಿ ಕಲರ್ ಶೇಡ್ ಆದರೆ ಲೈಟಾಗಿ ಸ್ವಲ್ಪ ಶೇಡ್ ಆಗ್ಬೋದು.
ಅಂದ್ರೆ ಸ್ವಲ್ಪ ಶಿಂಕ್ ಆಗುತ್ತೆ ಅಷ್ಟೇ. ಇವಾಗ ಈ ತರ ಇರುತ್ತೆ ಹೊಸದ್ರಲ್ಲಿ. ಚೆನ್ನಾಗಿದೆ. ಇದು 3 ಪ್ಯಾಕ್ ಆಫ್ 3 ಬರುತ್ತೆ. ಕೊಂಬೋ 3 ಕೊಂಬೋ. ಇದು ಯೆಲ್ಲೋ, ಪಿಂಕ್ ಮತ್ತೆ ಇದು ಫುಲ್ ಡಾರ್ಕ್ ಬ್ಲೂ. ವಿಡಿಯೋದಲ್ಲಿ ಬ್ಲಾಕ್ ತರ ಕಾಣಿಸ್ಬೋದು, ಡಾರ್ಕ್ ಬ್ಲೂ. ಇದು 3 ಬರೋದು. ಇದ್ರ ಪ್ರೈಸ್ ಬಂದ್ಬಿಟ್ಟು 508 rupees ಇದೆ. ಇದು 3 ಶಾರ್ಟ್ ಕುರ್ತಾಸ್ಗೆ 508 rupees. ನನಗೆ ಬಂದಿರೋದು 473 rupees. 473 rupees ಬಂದಿದೆ. ಅಂದ್ರೆ 473 rupees ಅಂದ್ರೆ ಒಂದಕ್ಕೆ ಎಷ್ಟಾಗುತ್ತೆ ತನಕ? 3ರಿಂದ 473. ಬೇಗ ಹಂಗೆ ಕ್ಯಾಲ್ಕುಲೇಟರ್ ನೋಡಿ ಹೋಗಿ. 473 rupees. ಒಂದು ನಿಮಿಷ. 150 rupees ಚೇಂಜ್ ಬರುತ್ತೆ. 150 ಚೇಂಜ್ ಅಷ್ಟು ಬರುತ್ತೆ. ಆಕ್ಚುಲಿ ನನ್ನ ಹತ್ರ ಬೇರೆ ಇನ್ನೊಂದು ಶಾರ್ಟ್ ಕುರ್ತಾ ಇದೆ. ಅದನ್ನ ನಾನು 340 rupees ಕೊಟ್ಟು ತಗೊಂಡಿದ್ದು. ಅದಿಲ್ಲೇ ಶಾಪಲ್ಲಿ ತಗೊಂಡಿದ್ದು 340 rupees. ಬಟ್ ಅದು ಬೇರೆ ಕ್ವಾಲಿಟಿ. ಬಟ್ ಇದು ಇಷ್ಟು ಚೆನ್ನಾಗಿರೋ ಈ ಕ್ವಾಲಿಟಿನೂ ಪ್ಯಾಕ್ ಆಫ್ 3 ಬರುತ್ತೆ. 478 rupeesಗೆ 3 pieces. ಒಂದಷ್ಟೇ ಓಪನ್ ಮಾಡಿ ತೋರಿಸ್ತೀನಿ ಅಷ್ಟೇ. ಇದೆರಡು ಸೇಮ್ ಅದೇ ತರ, ಸೇಮ್ ಡಿಸೈನ್ ಚೇಂಜ್. ಇದು ಈ ತರ ಡಾಟ್ ಫ್ಲವರ್ ದೊಡ್ಡದು ಬಂದಿದೆ. ಇದು ಸ್ಮಾಲ್ ಫ್ಲವರ್ಸ್ ಬಂದಿದೆ. ಇದು ಈ ತರ ಲೈನ್ ಬಂದಿದೆ. ಇದು 3. ಇದ್ರದ್ದೆಲ್ಲ ಲಿಂಕ್ ಹಾಕ್ತೀನಿ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೋಡಿ. ಇದು ಟಾಪ್ ಶಾರ್ಟ್ ಕುರ್ತಾ ತೋರಿಸೋದು. ನನಗೆ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ. ಫಿಟ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಇದೇ ಟಾಪ್ ಈ ತರ ಕಾಣಿಸುತ್ತೆ. ಇದು ರಿಮೈನಿಂಗ್ 2 ಟಾಪ್ಸ್ ಇದೇ ತರ ಇರೋದು. ನಾನು ಒಂದಷ್ಟೇ ತೋರಿಸ್ತಾ ಇದ್ದೀನಿ. ಇದು ಬ್ಯಾಕ್ ಸೈಡ್, ಇದು ಫ್ರಂಟ್ ಸೈಡ್. ಇದು ಈ ತರ ಕಾಣುತ್ತೆ. ಕಲರ್ ಮಾತ್ರ ಸೂಪರ್ ಆಗಿದೆ. ಇದಾಯ್ತು. ನೆಕ್ಸ್ಟ್ ಇನ್ನ ಒಂದು ಮೀಶೋದೆಲ್ಲ ಮುಗಿತಾ? ಇದು ಫ್ಲಿಪ್ಕಾರ್ಟ್ ಪ್ರೈಸಸ್ ಇದ್ರ ಮೇಲೆ ಇರಲ್ಲ. ನಾನು ಆರ್ಡರ್ ಮಾಡಿರೋದು ಫೋನಲ್ಲೇ ನೋಡಿ ಹಾಕಬೇಕು. ಫ್ಲಿಪ್ಕಾರ್ಟ್ ಅದ್ರಲ್ಲಿ ಪ್ರೈಸ್ ಇರಲ್ಲ. ಇದು ಕಾಟಿದು ಪ್ಯಾಂಟ್, ಹೈ ವೇಸ್ಟ್ ಪ್ಯಾಂಟು. ನಾನು ಹಾಕೊಂಡು ನೋಡಿದೆ, ಸಕ್ಕತ್ತಾಗಿದೆ ಇದು. ಈ ಸೈಜ್ ಬಂದ್ಬಿಟ್ಟು 34. ತುಂಬಾ ಲೂಸ್ ಆಗಿ ಚೆನ್ನಾಗಿದೆ. ಇದು ಲೂಸ್ ಆಗಿ ಇರ್ಬೇಕು ಸ್ವಲ್ಪ ಈ ತರ ಪ್ಯಾಂಟ್. ಇವಾಗ ಇದು ಬ್ಯಾಗಿ ಪ್ಯಾಂಟ್ ಕಾಟಿದು ಸಕ್ಕತ್ತಾಗಿದೆ. ಪ್ರೈಸ್ ಬಂದ್ಬಿಟ್ಟು 398 rupees. 398. ಇದನ್ನು ನಾನು ಫ್ರೀಡಮ್ ಆಫರ್ ಇದ್ದಾಗಲೇ ಅಂದ್ರೆ ಇಂಡಿಪೆಂಡೆನ್ಸ್ ಆಫರ್ ಇತ್ತಲ್ಲ ಫ್ಲಿಪ್ಕಾರ್ಟ್ ಅಲ್ಲಿ. ಇವಾಗ ಕರೆಂಟ್ ಫ್ಲಿಪ್ಕಾರ್ಟ್ ಅಲ್ಲಿ ಇನ್ನೂ ಆಫರ್ ಇದೆ. ಅವಾಗೆ ತಗೊಂಡಿರೋದು. 398 rupeesಗೆ ಈ ಬ್ಯಾಗಿ ಪ್ಯಾಂಟ್. ಈ ಶೇಡ್ ಕೂಡ ಚೆನ್ನಾಗೈತೆ. ಈ ತರ ನನ್ನ ಹತ್ರ ಒಂದು ಶೇಡ್ ಇಲ್ಲ. ಐವಷ್ಟು ಸೂಪರ್ ಆಗಿದೆ ಮಾತ್ರ ಈ ಪ್ಯಾಂಟ್. 398 rupees ಫ್ಲಿಪ್ಕಾರ್ಟ್ ಇದೆ. ನೆಕ್ಸ್ಟ್ ಸೇಮ್ ಇದೂನು ಫ್ಲಿಪ್ಕಾರ್ಟ್ ಏನೇ. ಇದು ಕಾಟಿ ಬ್ರ್ಯಾಂಡ್ ಏನೇ. ಬ್ಲಾಕ್ ಕಲರ್ ಪ್ಯಾಂಟ್. ಇದು ಬೇರೆ ಪ್ಯಾಟರ್ನ್ ಬೇರೆ ಡಿಸೈನ್. ಅಂದ್ರೆ ಇಲ್ಲೆಲ್ಲ ಕಟಿಂಗ್ಸ್ ಇದೆ, ಸ್ಟಿಚ್ ಇದೆ. ಇದು ಬೇರೆ ಬ್ಯಾಗಿ ಎಲ್ಲ ಇದೆ. ನಾರ್ಮಲ್ ಸ್ಟ್ರೈಟ್ ಪ್ಯಾಂಟು. ಇದು ಐ ವೇಸ್ಟ್ ಇಲ್ಲ, ಮಿಡ್ ರೈಸ್ ಪ್ಯಾಂಟ್. ಇದನ್ನು 34 ಸೈಜು. ಬಟ್ ಪ್ಯಾಂಟ್ ಪ್ಯಾಟರ್ನ್ ಮೇಲೆ ಸೈಜಸ್ ಡಿಫ್ರೆಂಟ್ ಆಗುತ್ತೆ. ಅದು 34ಗೆ ನಂಗೆ ತುಂಬಾ ಲೂಸ್ ಇದೆ. ಇದು 34ಗೆ ಪಕ್ಕ ಕರೆಕ್ಟ್ ಸೈಜ್ ಇದೆ. ಇದು ಮೇ ಬಿ ನಾನು ಇನ್ನೊಂದು ಸೈಜ್ ಎಕ್ಸ್ಟ್ರಾ ತಗೋತೀನಿ ಅನ್ಸುತ್ತೆ. ಯಾಕಂದ್ರೆ ಇದು ನನಗೆ ಲೂಸ್ ಆಗಿ ಹಾಕೊಳ್ಳೋಕೆ ಅಂತಾನೆ ನಾನು ಪ್ಯಾಂಟ್ ತಗೊಂಡಿರೋದು. ಇದ್ರದ್ದು ಕಲರ್ ಶೇಡ್ ಸೂಪರ್ ಆಗಿದೆ. ಇದ್ರದ್ದು ಪ್ಯಾಂಟ್ ಕಲರ್ ತುಂಬಾ ಚೆನ್ನಾಗಿದೆ. ಇದೊಂದು ಸೇಮ್ ಪ್ರೈಸ್ ಅನ್ಸುತ್ತೆ. 402 rupees ಅಥವಾ 390 rupees ಅಷ್ಟೇ ಇದೆ. ಇದು ಆಫರ್ ಅಲ್ಲೇನೆ ಬಂದಿರೋದು. ಕ್ವಾಲಿಟಿ ಮಾತ್ರ ಪ್ಯಾಂಟ್ ತುಂಬಾ ಚೆನ್ನಾಗಿದೆ. ಇಲ್ಲಿ ಬಾಟಮ್ ಅಲ್ಲಿ ಈ ತರ 2 ಸೈಡ್ಸ್ ಕಟಿಂಗ್ಸ್ ಇದೆ. ಸಖತ್ತಾಗಿದೆ. ಕಾಟಿದೆ ಬ್ರ್ಯಾಂಡ್. ನೆಕ್ಸ್ಟ್ ಇದು ಫ್ಲಿಪ್ಕಾರ್ಟ್ ಏನೇ. ಇದು ಜಂಪ್ ಸೂಟ್. ಇದು ಜಂಪ್ ಸೂಟು. ಇದು 400 rupees 430 rupees ಇದೆ. ಇದು ಈ ಜಂಪ್ ಸೂಟ್ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಇದನ್ನು ಆಲ್ರೆಡಿ ನಾನು ಒಂದ್ಸಲ ಹಾಕಿ ನೋಡಿದ್ದೀನಿ. ಸಖತ್ತಾಗಿ ಕಾಣಿಸುತ್ತೆ. ನನಗೆ ಸೈಜ್ ಪಕ್ಕ ಇದೆ. ಎಕ್ಸೆಲ್ ಪಕ್ಕ ಸೈಜು. ಸ್ವಲ್ಪ ಲೆಂತ್ ಇದೆ. ಅದೊಂದು ಸ್ವಲ್ಪ ಶಾರ್ಟ್ ಮಾಡಿಸ್ಬೇಕಿಲ್ಲ. ಆ ಲೆಂತ್ನೇ ಓಕೆ. ಕ್ವಾಲಿಟಿ ಮಾತ್ರ ಸಖತ್ ಚೆನ್ನಾಗಿದೆ. ಇದು ಎಕ್ಸೆಲ್ ಅಂತ ಅಲ್ಲ, ಡಬಲ್ ಎಕ್ಸೆಲ್ ವರ್ಗೂ ಹಾಕೋಬಹುದು. ಎಲ್ಲ ಫುಲ್ ಕ್ಲೀನಾಗಿ ಸ್ಟ್ರೆಚ್ ಆಗುತ್ತೆ. ಇದು ಏನು ಬಟ್ಟೆದು ಯಾವ ಕ್ವಾಲಿಟಿ ಬಟ್ಟೆ ಅಂತ ಹೇಳಕ್ ಗೊತ್ತಿಲ್ಲ. ಇಲ್ಲಿ ನೋಡಿ ಈ ತರ ಇಷ್ಟು ಸ್ಟ್ರೆಚ್ ಆಗುತ್ತೆ. ಪ್ಯಾಂಟೂ ಅಷ್ಟೇ ಇಲ್ಲ. ಲಿಕ್ರಾ ಬ್ರ್ಯಾಂಡ್. ನಂಗೆ ಬಟ್ಟೆದು ಕ್ವಾಲಿಟಿ ಯಾವುದು ಅಂತ ಗೊತ್ತಿಲ್ಲ. ಬಟ್ ಇದು ಸ್ಟ್ರೆಚಬಲ್ ಇದೆ. ಜಂಪ್ ಸೂಟು ಸಕ್ಕತ್ತಾಗಿ ಕಾಣುತ್ತೆ. ಏನು ಸೂಪರ್ ಕಾಣುತ್ತೆ ಗೊತ್ತಾ? ಬರ್ಡೇಸ್ಗೆ ಅಥವಾ ಆಫೀಸ್ಗೆ ಒಳ್ಳೆ ಸಖತ್ ಲುಕ್ ಬರುತ್ತೆ. ಇದು ನಾನು ಫೋಟೋ ಹಾಕಿರ್ತೀನಿ. ಹಾಕೊಂಡಾಗ ನನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರು. ನಾನು ಫೋಟೋ ಹಾಕ್ತೀನಿ. ಸೊ ಇದು ಜಂಪ್ ಸೂಟು. ಫೋಟೋಸ್ ಹಾಕೋದಕ್ಕಿಂತ ವೇರ್ ಮಾಡಿ ತೋರಿಸಿಲ್ಲ ಹಾಕೋಣ ಅಂತ. ಅದೇನಕ್ಕೆ ತೋರಿಸ್ತೀನಿ ಅದಕ್ಕೆ ಆ್ಯಡ್ ಮಾಡಿದ್ದೀನಿ. ಇದು ಜಂಪ್ ಸೂಟ್. ಏನು ಚೆನ್ನಾಗಿ ಕಾಣಿಸ್ತಿದೆ. ಬ್ಯಾಕ್ ಸೈಡ್ ಅಷ್ಟೇ. ನೆಕ್ಸ್ಟು ಇದು ಫ್ಲಿಪ್ಕಾರ್ಟ್ದೇನೆ. ಇದು ಡ್ರೆಸ್ಸು 3 ಪೀಸ್ ಸೆಟ್ಟು. 3 ಪೀಸ್ ಸೆಟ್ಟು. ಇದು ಡಿಸೈನ್ ಬಾಂದಿನಿ ಡಿಸೈನ್. ನನ್ನ ಹತ್ರ ಬಾಂದಿನಿ ಡಿಸೈನ್ ಏನು ಡ್ರೆಸ್ ಇರಲಿಲ್ಲ ಅಂತ ತಗೊಂಡೆ. ಇದು ಕಾಟನ್, ಪ್ಯೂರ್ ಕಾಟನ್. ಎಷ್ಟು ಸಾಫ್ಟ್ ಇದೆ ನೋಡಿ. ಇದು ಟಾಪ್ ಇಷ್ಟೇ. ಇದನ್ನು ಒಂದು ಇಡಿ ಬರುತ್ತೆ. ಸಖತ್ ಚೆನ್ನಾಗೈತೆ. ಬಟ್ ಇದ್ರಲ್ಲಿ ಲೈನಿಂಗ್ ಇಲ್ಲ. ಅದು ಒಂದೇ ಬೇಜಾರು. ಬಟ್ ಈ ಪ್ರೈಸ್ಗೆ ಲೈನಿಂಗ್ ಎಲ್ಲ ಬರಲ್ಲ ಅನ್ಸುತ್ತೆ. ಇದನ್ನು 420 rupees ಇದೆ ಇದು ಡ್ರೆಸ್. ಇದು ಈ ತರ ಬಾಂದಿನಿ ಇದು ಟಾಪು. ಇದಕ್ಕೆ ದುಪ್ಪಟ್ಟ. ಇದು ಕರ್ಚೀಫ್ ಇದ್ದಂಗಿದೆ ದುಪ್ಪಟ್ಟ. ದೊಡ್ಡದೇ ಇದೆ. ಬಟ್ ಅದು ದುಪ್ಪಟ್ಟದ ಕ್ವಾಲಿಟಿ ಆ ತರ ಇದೆ. ದುಪ್ಪಟ್ಟ ಮತ್ತೆ ಇದು ಪ್ಯಾಂಟ್. ಇದು ಡಿಸೈನ್ ಬಂದ್ಬಿಟ್ಟು ಬಾಂದಿನಿ. ಇದು ಕಲರ್ ಸಕ್ಕತ್ತಾಗಿದೆ. ನನಗೆ ಎಷ್ಟು ಸೂಟ್ ಆಗುತ್ತೆ ಗೊತ್ತಾ? ನಾನು ಪಿಂಕ್ ಫಸ್ಟ್ ಒಂದು ಶರ್ಟ್ ತೋರಿಸಿದ್ನಲ್ಲ, ಆ ಪಿಂಕ್ ಕಲರ್ ನನಗೆ ಸಕ್ಕತ್ತಾಗಿ ಸೂಟ್ ಆಗುತ್ತೆ. ಇದನ್ನು ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ? ಎಷ್ಟು ಗ್ರ್ಯಾಂಡ್ ಆಗಿ ಸೂಪರ್ ಆಗಿ ಕಾಣುತ್ತೆ. ನಾನು ಫೋಟೋಸ್ ಎಲ್ಲ ಹಾಕ್ತೀನಿ ನಿಮಗೆ ನೋಡಿ. ಸೂಪರ್ ಆಗಿದೆ ಇದು. ಇದು ಅದೇ 420 rupees ಅಥವಾ 430 rupees ಇದೆ. ಇದು ಅಷ್ಟೇ ಇದ್ರ ಪ್ರೈಸ್. ಇಷ್ಟೇ ಬಟ್ಟೆ. ಇಷ್ಟು ನಾನು ಆರ್ಡರ್ ಮಾಡಿದ್ದು ಇದೆಲ್ಲ ಹಬ್ಬಕ್ಕೆ. ಇದರಲ್ಲಿ ಅದೊಂದು ಪ್ಯಾಂಟು ಮತ್ತೆ ಇನ್ನೊಂದು 3 ಪೀಸ್ ಸೆಟ್ ಇತ್ತಲ್ವ, ಅದೊಂದು ಸ್ವಲ್ಪ ನಂಗೆ ಸೈಜ್ ಇಶ್ಯೂ ಇದೆ. ಅದು ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಇಷ್ಟು ಸೂಪರ್ ಆಗಿದೆ. ಇದೆಲ್ಲದ್ರ ಲಿಂಕು ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇದು ಹಾಕೊಂಡಿರೋ ಫೋಟೋಸ್ನು ಆದ್ರೆ ಅಟ್ಯಾಚ್ ಮಾಡಿರ್ತೀನಿ ನೋಡಿ.
ಎಲ್ಲ ಚೆನ್ನಾಗಿದೆ. ಅಂದರೆ ಮೀಶೋ ಇವಾಗ ಇದು ಫ್ಲಿಪ್ಕಾರ್ಟಲ್ಲೇ ಆರ್ಡರ್ ಮಾಡಿದ್ರು ಇದು ಒಂದೊಂದ್ಸಲಿ ಮೀಶೋ ಅಷ್ಟೇನು ಕ್ವಾಲಿಟಿನೇ ಬಂದಿಲ್ಲ. ಮೀಶೋ ಥರ ಬಟ್ಟೆ ಬಂದಿದೆ, ಅಷ್ಟು ಕ್ವಾಲಿಟಿ ಇಲ್ಲ. ಅಂದರೆ ಲೈನಿಂಗ್ ಎಲ್ಲ ಇಲ್ಲ ಹೊರಗಡೆ. ಒಂದೊಂದು ಶೂಸು, ಗ್ಲಾಕ್ಸು ಮತ್ತೆ ಆ ಶರ್ಟು ಅದೆಲ್ಲ ಮೀಶೋದು, ಬಟ್ ಅದು ತುಂಬಾ ಚೆನ್ನಾಗಿ ಕ್ವಾಲಿಟಿ ಇದೆ. ಹಂಗೆ ನೋಡ್ಬಿಟ್ಟು ರೇಟಿಂಗ್ಸ್ ನೋಡ್ಬಿಟ್ಟು ಒಳ್ಳೆ ಚೆನ್ನಾಗಿರೋ ತಗೋಬೇಕು. ಈಗ ಇದೇ ತರ ಬಾಂದಿನಿ ಡಿಸೈನ್ಸ್ ಇದೆ ಫ್ಲಿಪ್ಕಾರ್ಟ್ ಅಲ್ಲಿ, ಒಂದು 20 ಡ್ರೆಸ್ ಇದೆ. ಒಂದ್ ನಿಮಿಷ, ರಿಂಗ್ ಟೋನ್ ಇದೇ ಈ ಬಾಂದಿನಿ ಡಿಸೈನು, ಇದೇ ಡ್ರೆಸ್ ಫ್ಲಿಪ್ಕಾರ್ಟ್ ಅಲ್ಲಿ 20-30 ಇದೆ. ಅದೆಲ್ಲ ಬೇರೆ ಬೇರೆ ಕ್ವಾಲಿಟಿ ಇರುತ್ತೆ, ಬಟ್ ಇಮೇಜಸ್ ಮಾತ್ರ ಫ್ಲಿಪ್ಕಾರ್ಟ್ ಅಲ್ಲಿ ಒಂದೇ ಹಾಕಿರ್ತಾರೆ. ನಾನು ಆತರ ಇದು ಸ್ವಲ್ಪ ಕನ್ಫ್ಯೂಷನ್ ಆಗಿ ಬೇರೆ ತಗೊಂಡ್ಬಿಟ್ಟೆ. ಬಟ್ ಇದನ್ನು ಹಾಕೊಂಡು ನೋಡಿದ್ರೆ ಸಕ್ಕತ್ತಾಗಿದೆ. ಅದಕ್ಕೆ ನಾನು ಎಲ್ಲದ್ರದ್ದು ಲಿಂಕ್ಸ್ ಕೊಡ್ತೀನಿ, ಅದನ್ನ ಮಾತ್ರ ನೋಡಿ. ನಾನು ನೋಡಿದ್ದೀನಲ್ವಾ, ಎಲ್ಲ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲಾನು ಚೆನ್ನಾಗಿದೆ. ಸೊ ಈ ವಿಡಿಯೋ ಇಲ್ಲೇ ಇಷ್ಟೇನೆ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.